ಶಿವಾಜಿನಗರದಲ್ಲಿ ಗಲಾಟೆಯ ಬಳಿಕ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯಿತು. ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ರಸಲ್ ಮಾರ್ಕೆಟ್ನ ಧರ್ಮರಾಜ ದೇಗುಲದ ಬೀದಿಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಹಲ್ಲೆಗೆ ಒಳಗಾದ ಅಧಿಕಾರಿಗಳ ತಂಡದಿಂದಲೇ ತೆರವು ಕಾರ್ಯಾಚರಣೆ ಆಗ್ತಾ ಇರೋದು ಪೊಲೀಸ್ ಭದ್ರತೆಯಲ್ಲಿ. ಎಂಜಿನಿಯರ್ ಮಾಧವರಾವ್, ಎಇಇ ರುಚಿತಾ, ಎಇ ಸಾವಿತ್ರಿ ನೇತೃತ್ವದಲ್ಲಿ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಎಇ ಸಾವಿತ್ರಿ ಅವರು ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ರಸಲ್ ಮಾರ್ಕೆಟ್ನ ಧರ್ಮರಾಜ ದೇಗುಲದ ಬೀದಿಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇರೋದು. ಶಿವಾಜಿನಗರದಲ್ಲಿ ಮತ್ತೆ ಇವತ್ತು ಜಿಬಿಎನಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಕಳೆದ ವಾರ ನಡೆದಿತ್ತು. ಇಲ್ಲಿ ಒಂದಷ್ಟು ಇನ್ಸಿಡೆಂಟ್ ಕೂಡ ಆಗಿತ್ತು. ಅದಾದ ಬಳಿಕ ಮತ್ತೆ ಇವತ್ತು ಈ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿರುವಂತಹ ಜಿಬಿಎ ಅಧಿಕಾರಿಗಳು. ಸದ್ಯಕ್ಕೆ ಇಲ್ಲಿ ಜಿಬಿಎ ಅಧಿಕಾರಿಗಳಿಂದ ಏನು ಈ ಶಿವಾಜಿನಗರದ ಪಕ್ಕದಲ್ಲಿರುವಂತಹ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ಆಗಿತ್ತೋ ಅಂತಹ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಏನು ಕಳೆದ ವಾರ ಇಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಆ ಅಧಿಕಾರಿಗಳು ಎಇ ಆಗಿರ್ಬೋದು ಅಥವಾ ಎಡಬಲಿ ಇರ್ಬೋದು, ಎಲ್ಲರೂ ಕೂಡ ಈಗ ಸ್ಥಳದಲ್ಲೇ ಅವರ ನೇತೃತ್ವದಲ್ಲಿ ಈಗ ತೆರವು ಕಾರ್ಯಾಚರಣೆ ಕೂಡ ಆಗ್ತಾ ಇರುವಂಥದ್ದು. ಏನು ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಯಾಕಂತಂದರೆ ಈ ಹಲ್ಲೆ ಆದ ಬಳಿಕ ಯಾರ್ಯಾರ ಮೇಲೆ ಈ ಒಂದು ಏನು ತಂಡ ಇತ್ತು ಆ ತಂಡ ಅವರೇ ಇಲ್ಲಿ ನಿಂತ್ಕೊಂಡು ಇವತ್ತು ಏನು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೇಡಮ್, ಇವತ್ತು ತೆರವು ಕಾರ್ಯಾಚರಣೆ ಮತ್ತೆ ಶುರು ಮಾಡಿದ್ದೀರಿ. ಇವತ್ತು ಎಲ್ಲೆಲ್ಲಿ ನಡೆಯುತ್ತೆ ಮೇಡಮ್? ಇವತ್ತು ರಸಲ್ ಮಾರ್ಕೆಟ್ ಮುಂಭಾಗ, ಮತ್ತು ಚರ್ಚ್ ಮುಂಭಾಗ, ಮತ್ತು OPH ರೋಡು, ಮತ್ತು ಈ ಚಾರ್ಮಿನಾರ್ ಮಸ್ಜಿದ್ ರೋಡು ಎಲ್ಲನೂ ಅಂಗಡಿ ಮುಂಗಡಿಗಳೆಲ್ಲನೂ ಮುಂದೆ ಫುಟ್ಪಾತ್ ಮೇಲೆ ರಸ್ತೆಗೆ ಬಂದಿದ್ದಾರೆ. ಟೆಂಪ್ರರಿ ಸ್ಟ್ರಕ್ಚರ್ ಇದೆ. ಮ್ಯಾಕ್ಸಿಮಮ್ ಈ ಥರ ಸ್ಟೆಪ್ಗಳಿದೆ. ಅದನ್ನು JCBಯಿಂದ ತೆರವು ಮಾಡ್ತಾ ಇದ್ದೀವಿ. ಅವರೇ ವಾಲಂಟಿಯರ್ಸ್ ಆಗಿ ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ ಅವರು ಮ್ಯಾಕ್ಸಿಮಮ್ ಇವತ್ತು 100-100 ಜನ ಬಂದಿದ್ದಾರೆ. ಇವತ್ತು ಸುತ್ತ ಜಾಸ್ತಿ ಅವರೇ ಇದ್ದಾರೆ. ಇವತ್ತು ಯಾವ ರೀತಿ ನಿಮಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಮೇಡಮ್? ಇವತ್ತು ಪೊಲೀಸ್ ಇನ್ಸ್ಪೆಕ್ಟ್ರು, ACP, ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಫೋನ್ ಮಾಡಿದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಸಿಬ್ಬಂದಿಗಳು ಬಂದಿದ್ದಾರೆ. ನಮ್ಮ ಸುತ್ತಮುತ್ತ ಎಲ್ಲ ಸರ್ಪಗಾವಲ್ ಥರ ನಿಂತಿದ್ದಾರೆ. ಇವತ್ತು ಫುಲ್ ಸೇಫ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಈಗ ಮೇಡಮ್? ಹಲ್ಲೆ ಬಗ್ಗೆ ಅಂದರೆ ಅದು ಸಡನ್ ಆಗಿರೋದು, ಒಂಥರ ಅಟ್ಯಾಕ್ ಥರ ಮಾಡಿದ್ದಾರೆ ಅವರು. ಸಡನ್ನಾಗಿ ಆಗಿರೋದು. ಮೇಡಮ್, ಈಗ ನಮಗೆ ಅವತ್ತು ಹಲ್ಲೆ ಆದಮೇಲೆ ನಮ್ಮ ಮಿನಿಸ್ಟ್ರು ಕರೆದುಬಿಟ್ಟು ನಮಗೆ ಸನ್ಮಾನ ಮಾಡಿ ಈ ಥರ ಒಳ್ಳೆ ಕೆಲಸ ಮಾಡಿದ್ದೀರಿ, ಮಾಡ್ಕೊಂಡು ಹೋಗಿ ನಾವು ಜೊತೆಗಿದ್ದೀವಿ ಅಂದಿದ್ದಾರೆ. ಅದನ್ನು ತುಂಬ ಧೈರ್ಯ ತುಂಬಿದೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.